ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರುಚಿಯಾದ ಮೆತ್ತಗಿರುವಂತಹ ಒಂದು ದೋಸೆಯನ್ನು ಮಾಡುವ. ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ ಎಂತ ಬೇಡ, 3 ಐಟಮ್ ಇದ್ದರೆ ಸಾಕು ಇದನ್ನು ಮಾಡಲಿಕ್ಕೆ. ಸುಲಭವಾಗಿ ಕೂಡ ಮಾಡಿಕೊಳ್ಬೋದು. ಇವತ್ತು ನಾನು ನೋಡಿ ಮೆತ್ತಗೆ ನೋಡಿ ಸಾಫ್ಟಾಗಿ, ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಕಣ್ಣು ಬಿದ್ದಂತಹ ದೋಸೆ ಮಾಡ್ತಾ ಇದ್ದೇನೆ. ಇದಕ್ಕೆ ಹಾಳಾಗುವಂತಹ ಬಾಳೆಹಣ್ಣು, ಒಳ್ಳೆ ಹಣ್ಣಾಗಿರ್ತದಲ್ಲ, ಅದನ್ನು ನಾವು ಹೆಚ್ಚಾಗಿ ಬಿಸಾಡ್ತೇವೆ. ಹಾಗೆ ಅಂತಹ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ದೋಸೆ ಮಾಡ್ತಾ ಇದ್ದೇನೆ. ಒಂದು 20 ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ. ಕದಳಿ ಅಂದರೆ ಏಲಕ್ಕಿ ಬಾಳೆಹಣ್ಣು. ಹಾಗೆ 2 ಕಪ್ ಅಂದರೆ ಒಂದು ಅಂದಾಜು 1/4 kg ಅಕ್ಕಿ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಕಪ್ಪಷ್ಟು ಕಾಯಿ ತುರಿ. ಇದು 3 ಐಟಮ್ ಇದ್ದರೆ ಸಾಕು ನಮಗೆ ದೋಸೆ ಮಾಡಲಿಕ್ಕೆ. ಇವಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ಬಾಳೆಹಣ್ಣು ದೊಡ್ಡದಿದ್ದರೆ ಅದನ್ನು ತುಂಡು ಮಾಡಿ ಹಾಕ್ಕೊಳ್ಳಿ. ಇದು ಸಣ್ಣ ಸಣ್ಣದಿತ್ತು, ಹಾಗಾಗಿ ಒಂದು 20 ಹಾಕ್ಕೊಂಡಿದ್ದೇನೆ. ನೀವು ಪಚ್ಚೆ ಬಾಳೆ ಅಥವಾ G9 ಎಲ್ಲ ಹಾಕೋದಿದ್ರೆ ಒಂದು 3ರಿಂದ 4 ಬಾಳೆಹಣ್ಣು ಹಾಕಿದರೆ ಸಾಕು ಇಷ್ಟು ಅಕ್ಕಿಗೆ. ಇದನ್ನು ಬಾಳೆಹಣ್ಣು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಅದು ದಪ್ಪ ಆಗ್ತದೆ ನಂತರ, ಅದಕ್ಕೋಸ್ಕರ ಅಷ್ಟು ನೀರು ಬೇಕಾಗ್ತದೆ ಅದಕ್ಕೆ. ನಂತರ 1 ಕಪ್ಪಷ್ಟು ಕಾಯಿ ಹಾಕ್ಕೊಂಡು, ಕಾಯಿ ತುರಿ ಹಸಿಯಾದರೂ ಆಗ್ತದೆ, ಒಣಗಿದ್ದಾದರೂ ಆಗ್ತದೆ. ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ನಾನೊಂದು 2 ಸ್ಪೂನಷ್ಟು ಬಾರ್ಲಿ ಕೂಡ ಹಾಕಿಕೊಂಡಿದ್ದೇನೆ. ನಾನು ಆಲ್ಮೋಸ್ಟ್ ಎಲ್ಲ ದೋಸೆ ಕಡಿಯುವಾಗಲೂ ಅದಕ್ಕೊಂದು 2-3 ಸ್ಪೂನ್ ಬಾರ್ಲಿ ಹಾಕ್ಕೊಳ್ತೇನೆ, ಯಾಕೆಂದರೆ ಬಾರ್ಲಿ ದೇಹಕ್ಕೆ ತುಂಬ ತಂಪಲ್ವಾ, ಅದಕ್ಕೋಸ್ಕರ ಹಾಕ್ಕೊಳ್ತೇನೆ. 2 ಗಂಟೆ ನೆನೆಸಿದ ದೋಸೆ ಅಕ್ಕಿ, ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಮತ್ತೆ ಬೇಕು ಅಂತಾದರೆ ಮತ್ತೆ ಹಾಕಿಕೊಳ್ಳುವ. ಇದು ನೋಡಿ, ಅರ್ಧ ಕಪ್ಪಲ್ಲಿ ನುಣ್ಣಗೆ ಆಯಿತು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಅದನ್ನು ರುಬ್ಬಿಕೊಳ್ಬೇಕು. ಇದನ್ನು ಈಗ ರುಬ್ಬಿದ ಬಾಳೆಹಣ್ಣು ಮಿಕ್ಸರಿಗೆ ಸೇರಿಸ್ಕೊಳ್ಳುವ. ಇದಕ್ಕೆ ನಾನು ಇನ್ನು ಬೇರೆ ಎಂತ ಕೂಡ ಹಾಕೋದಿಲ್ಲ, ಅಥವಾ ನೆನೆಯಬೇಕು ಅಂತ ಕೂಡ ಇಲ್ಲ, ಅಂದರೆ ಫರ್ಮೆಂಟ್ ಆಗಬೇಕಂತ ಕೂಡ ಇಲ್ಲ. ಅದು ಆವಾಗ ಫ್ರೆಶ್ ಆಗಿ ಮಾಡಿಕೊಳ್ಬೋದು. ಟೋಟಲಿ ನಾನೀಗ ಪುನಃ ಅರ್ಧ ಕಪ್ ಹಾಕಿದೆ. ಟೋಟಲಿ 2 ಕಪ್ ನೀರು ಹಾಕಿದ್ದೇನೆ. 2 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು. ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಚೆಂದ ನೊರೆ ಬರ್ತದೆ. ಹಾಗೆ ಮಾಡೋದ್ರಿಂದ ಎಂತ ಆಗ್ತದೆ ಅಂದರೆ ದೋಸೆ ತುಂಬ ಸಾಫ್ಟಾಗಿ ಕಣ್ಣಾಗಿ ಬೀಳ್ತದೆ. ನೋಡಿ, ಈ ಥರ ಒಂದೇ ಸೈಡಿಗೆ ಅದನ್ನು ಹೀಗೆ ಚೆನ್ನಾಗಿ ಅದನ್ನು 2ರಿಂದ 3 ನಿಮಿಷ ತಿರುಗಿಸಿ. ನೋಡಿ, ದೋಸೆ ಹಿಟ್ಟು ರೆಡಿ ಆಯಿತು. ತವ ಕಾಯಲಿಕ್ಕೆ ಇಟ್ಟು, ನಾನ್ ಸ್ಟಿಕ್ ಆದರೆ ಎಣ್ಣೆ ಉಜ್ಜೋ ಅವಶ್ಯಕತೆ ಇಲ್ಲ. ನಾನು ಕಬ್ಬಿಣದ ಕಾವಲಿಯಲ್ಲಿ ಮಾಡೋದು. ಅದಕ್ಕೆ ಮೇಲಿಂದ ಎಣ್ಣೆ ಉಜ್ಜಿಕೊಂಡು, ತವ ಹದ ಬಿಸಿಯಾಗಿರಲಿ. ತುಂಬ ಬಿಸಿ ಆದರೆ ಅಡಿ ಸೀದು ಹೋಗ್ತದೆ. ಫ್ಲೇಮ್ ಕೂಡ ಹಾಗೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ತುಂಬ ದೊಡ್ಡ ಫ್ಲೇಮಲ್ಲಿ ಬಾಳೆಹಣ್ಣು ದೋಸೆಯನ್ನು ಬೇಯಿಸಲಿಕ್ಕೆ ಆಗೋದಿಲ್ಲ. ಯಾವುದೇ ಸಿಹಿ ಇರುವ ದೋಸೆಗಳನ್ನು ಬೇಯಿಸುವಾಗ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಆಗಿ ಇರಬೇಕು. ನಂತರ ಒಂದು ಸ್ವಲ್ಪ ಕಣ್ಣು ಬೀಳಲಿಕ್ಕೆ ಶುರುವಾದ ನಂತರ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಇಡೀ ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ಬಂತು ಅಂತ. ಇದಕ್ಕೆ ತವಾಕ್ಕೆ ಬೇಕು ಅಂತಾದರೆ ತುಪ್ಪ ಹಾಕ್ಕೊಳ್ಳಿ, ಆಮೇಲೆ ಕೂಡ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ ನಂತರ ಜಸ್ಟ್ 1 ನಿಮಿಷ ಹಾಗೇ ಬಿಡಿ ಅದನ್ನು ರೋಸ್ಟ್ ಆಗಲಿಕ್ಕೆ. ಆಮೇಲೆ ಅದನ್ನು ಎಬ್ಬಿಸ್ಕೊಳ್ಳಿ. ಎಬ್ಬಿಸಿ ತಿರುಗಿಸಿ ಹಾಕಿ ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ. ಮೆತ್ತಗೆ ಬೇಕು ಅಂತ ಹೇಳೋರು ಒಂದೇ ಸೈಡ್ ಬೇಯಿಸಿ ಕೂಡ ತಿನ್ಬೋದು. ಇಲ್ಲಾಂತಾದರೆ ತಿರುಗಿಸಿ ಹಾಕಿ ಕೂಡ ಅದನ್ನು ಬೇಯಿಸಿಕೊಳ್ಬೋದು. 2 ಕಡೆ ಬೇಯಿಸಿದರೆ ರುಚಿಯಾಗಿರ್ತದೆ. ಇದಕ್ಕೆ ನೀರುಳ್ಳಿ ಚಟ್ನಿ, ಅಂದರೆ ಕಾಯಿ, ಮೆಣಸು, ಉಪ್ಪು, ನೀರುಳ್ಳಿ, ಹುಳಿ ಹಾಕಿದ ಚಟ್ನಿ ತುಂಬ ಚೆಂದ ಕಾಂಬಿನೇಷನ್ ಆಗ್ತದೆ. ಇಲ್ಲದಿದ್ದರೆ ಯಾವುದೇ ಸಾಂಬಾರಿನ ಜೊತೆ ಕೂಡ ಸೂಪರ್ ಆಗಿರ್ತದೆ. ಇದು ಸಿಹಿ ಇದ್ದ ಕಾರಣ ಯಾವುದೇ ಖಾರದ ಸಾಂಬಾರು ಅಥವಾ ಚಟ್ನಿ ಇದರ ಜೊತೆಗೆ ಹೊಂದಿಕೆ ಆಗ್ತದೆ. ಅದೇ ಥರ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆಯನ್ನು ಮಾಡಿಕೊಳ್ಳಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.